ಪ್ರೈಸ್ ಲಾರ್ಡ್. ಕರ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಆವೃತ್ತಿ ದೇವರ ವಾಕ್ಯದೊಂದಿಗೆ ನಿಮ್ಮ ಮುಂದೆ ಬಂದು ನಿಲ್ಲುವಂತೆ ಸರ್ವಶಕ್ತನಾದ ದೇವರು ಕೊಟ್ಟ ಈ ಒಳ್ಳೆಯ ಒಂದು ಅವಕಾಶಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ವಾಕ್ಯವನ್ನು ಸಾರಿ ಹೇಳುವಂಥ ಪ್ರತಿಯೊಂದು ಅವಕಾಶಗಳು ನನ್ನ ಜೀವಿತದಲ್ಲಿ ಅದನ್ನು ಭಾಗ್ಯ ಎಂಬುದಾಗಿ ನೆನೆಸಿ ನಿಮ್ಮ ಮುಂದೆ ಈ ವಾಕ್ಯದೊಂದಿಗೆ ನಾನು ಬರ್ತಾ ಇದ್ದೇನೆ. ನಮಗೆ ಅನೇಕರಿಗಿರುವಂಥ ಒಂದು ಸಂಶಯ, ಕ್ರೈಸ್ತ ಸಭೆ ಅಥವಾ ಈ ಲೋಕ, ನಾವು ಈ ಭೂಮಿಯಲ್ಲಿರುವಾಗ ಆಂಟಿಕ್ರೈಸ್ಟ್ ಅಥವಾ ಕ್ರಿಸ್ತ ವಿರೋಧಿ ಈ ಭೂಮಿಗೆ ಪ್ರವೇಶಿಸ್ತಾನ. ಅಂತ್ಯಕ್ರಿಸ್ತುವಿನ ಆಳ್ವಿಕೆಯು ನಮ್ಮ ಯುಗದಲ್ಲಿ ಬರ್ತದ. ಇದು ಅನೇಕರಿಗಿರುವ ಸಂಶಯ. ಅಲ್ಲಲ್ಲಿ ನಾವು ಕೇಳುವಂಥ ಕಾರ್ಯಗಳು 666 ಮುದ್ರೆ, ಅನೇಕ ವಿಧವಾದ ಕಾರ್ಯಗಳು ಆಂಟಿಕ್ರೈಸ್ಟ್ನ ಅನೇಕ ವಿಧವಾದ ಕಾರ್ಯಗಳು ನಡೀತಾ ಇದೆ. ಆಂಟಿಕ್ರೈಸ್ಟ್ ಬಂದಿದ್ದಾನೆ, ಆಂಟಿಕ್ರೈಸ್ಟ್ ಆಳ್ವಿಕೆ ಮಾಡ್ತಾ ಇದ್ದಾನೆ. ಈ ರೀತಿಯಾದೆಲ್ಲ ದುರುಪದೇಶಗಳು ನಮ್ಮ ಸುತ್ತಲೇ ಇರುವಾಗ ಇದರ ಕುರಿತು ವಾಕ್ಯ ಏನು ಹೇಳ್ತದೆ? ಯಾವಾಗ ಆಂಟಿಕ್ರೈಸ್ಟ್ ಅಥವಾ ಅಂತ್ಯಕ್ರಿಸ್ತು, ಕ್ರಿಸ್ತ ವಿರೋಧಿ ಈ ಭೂಮಿಗೆ ಪ್ರವೇಶಿಸ್ತಾನೆ? ಯಾಕಾಗಿ ಇದುವರೆಗೆ ಆತನು ಬಂದಿಲ್ಲ? ಈ ವಿಷಯಗಳ ಕುರಿತು ಈ ಒಂದು ಸಂದೇಶ ಭಾಗದಲ್ಲಿ ನಾವು ಚರ್ಚಿಸಲಿಕ್ಕಾಗಿ ಇದ್ದೇವೆ. 2 ಥೆಸಲೋನಿ ಪುಸ್ತಕ 2ನೇ ಅಧ್ಯಾಯದ 7ನೇ ವಾಕ್ಯ ಈ ರೀತಿಯಾಗಿ ಹೇಳ್ತದೆ: ಅಧರ್ಮ ಸ್ವರೂಪವು ಈಗಲೂ ಗುಪ್ತವಾಗಿ ತನ್ನ ಕಾರ್ಯವನ್ನು ಸಾಧಿಸುತ್ತದೆ, ಆದರೆ ಇದುವರೆಗೆ ಅಡ್ಡಿ ಮಾಡುವವನು ತೆಗೆದು ಬಿಡಲ್ಪಡುವ ತನಕ ಅದು ಗುಪ್ತವಾಗಿಯೇ ಇರುವುದು. ಅವನು ತೆಗೆದು ಬಿಡಲ್ಪಟ್ಟ ಕೂಡಲೇ ಆ ಅಧರ್ಮ ಸ್ವರೂಪನು ಕಾಣಬರುವನು. ಅವನನ್ನು ಯೇಸು ಕರ್ತನು ತನ್ನ ಬಾಯ ಉಸಿರಿನಿಂದ ಕೊಲ್ಲುವನು, ತನ್ನ ಪ್ರತ್ಯಕ್ಷತೆಯ ಪ್ರಕಾಶದಿಂದ ಸಂಹರಿಸುವನು. ಇಲ್ಲಿ ವಾಕ್ಯ ಹೇಳುವಂಥದ್ದು ಅಧರ್ಮ ಸ್ವರೂಪ. ಅಧರ್ಮ ಎಂಬುದಾಗಿ ಹೇಳುವಾಗ ಅದು ಆಂಟಿಕ್ರೈಸ್ಟ್ ಅಥವಾ ಕ್ರಿಸ್ತ ವಿರೋಧಿಯನ್ನು ಸೂಚಿಸುವಂಥದ್ದಾಗಿದೆ. ಈ ಆಂಟಿಕ್ರೈಸ್ಟ್ ಅಥವಾ ಈ ಅಧರ್ಮವು ಭೂಮಿಗೆ ಬರಲಿಕ್ಕಾಗಿ ತನ್ನ ಪ್ರಯಾಸವನ್ನು ಬಹಳ ಅಧಿಕವಾಗಿ ಮಾಡ್ತಾ ಇದೆ. ಅಂದರೆ ಆಂಟಿಕ್ರೈಸ್ಟ್ನ ಆಸೆ ಏನೆಂಬುದಾಗಿ ಕೇಳಿದರೆ, ಕ್ರಿಸ್ತ ವಿರೋಧಿಯ ಆಸೆ ಹೇಗೆ ಆದರೂ ಭೂಮಿಗೆ ಹೋಗಬೇಕು, ದೇವಸಭೆಗಳನ್ನು ಒಡಿಬೇಕು, ದೇವ ಮಕ್ಕಳಿಗೆ ಹಿಂಸೆ ಕೊಡಬೇಕು, ಯಾರು ಕ್ರಿಸ್ತನಿಗೋಸ್ಕರ ಇದ್ದಾರೆ ಅವರನ್ನು ಸಂಹರಿಸಬೇಕು. ಈ ರೀತಿಯಾದ ಅನೇಕ ಆಸೆಗಳನ್ನು ಇಟ್ಟುಕೊಂಡು ಶತ್ರುವು ಯಾವಾಗಲೂ ಅವನ ಈ ಭೂಮಿಯೊಳಗೆ ಪ್ರವೇಶಿಸಬೇಕು, ಕ್ರಿಸ್ತ ವಿರೋಧಿ ಬರಬೇಕು, ಅವನ ಆಳ್ವಿಕೆ ಮಾಡಬೇಕು, ಎಲ್ಲದರ ಮೇಲೆ ಆತನ ಅಧಿಕಾರಿಯಾಗಬೇಕು. ಈ ರೀತಿಯಾದೆಲ್ಲ ಇಚ್ಛೆಗಳು ಅವನಿಗಿರುವಾಗ ನಮ್ಮ ದೇವರ ಒಂದು ಮಹಿಮೆ ಏನು ಗೊತ್ತಾ? ಯಾವಾಗ ತನಕ ವಾಕ್ಯ ಹೇಳ್ತದೆ ಅಧರ್ಮ ಸ್ವರೂಪವು ತನ್ನ ಕಾರ್ಯವನ್ನು ಸಾಧಿಸಲೇ ಇದೆ, ಆದರೆ ಅಡ್ಡಿ ಮಾಡುವವನು ಎಂಬುದಾಗಿ ಥೆಸಲೋನಿಕ ಪತ್ರಿಕೆಯಲ್ಲಿ ಹೇಳುವಂಥದ್ದು ಬೇರೆ ಯಾರನ್ನೂ ಅಲ್ಲ, ಅದು ಸತ್ಯ ಸಭೆಯ ಕುರಿತಾಗಿ ಹೇಳುವಂಥದ್ದಾಗಿದೆ. ಅಡ್ಡಿ ಮಾಡುವವನು ಭೂಮಿಯಿಂದ ತೆಗೆಯಲ್ಪಡುವ ತನಕ, ಅಂದರೆ ಕರ್ತನ ಸಭೆಯಾಗಿರುವ ನಾವು ಈ ಭೂಮಿಯಲ್ಲಿ ಇರುವವರೆಗೆ ಅಂತ್ಯಕ್ರಿಸ್ತುವಿನ ಯಾವ ಆಳ್ವಿಕೆಯು ನಮ್ಮ ಭೂಮಿಯಲ್ಲಿ ನಡೆಯುವುದಿಲ್ಲ. ಯಾವಾಗ ಈ ಕ್ರಿಸ್ತನ ಸಭೆ ಕರ್ತನ ಮಧ್ಯಾಕಾಶದ ಬರೋಣದಲ್ಲಿ ಯೇಸುಸ್ವಾಮಿ ಬಂದು ತನ್ನ ಸಭೆ ಆಗಿರುವಂಥ ತನ್ನ ಮೊದಲಗಿತ್ತಿಯಾಗಿರುವಂಥ ಈ ಸಭೆಯನ್ನು ತನ್ನೊಂದಿಗೆ ಸೇರಿಸಿಕೊಳ್ಳಿಕ್ಕಾಗಿ ಈ ಭೂಮಿಗೆ ಕರ್ತನು ಬಂದು ಸೇರಿಸಿಕೊಂಡ ನಂತರ ಅದೇ ಗಳಿಗೆಯಲ್ಲಿ ಆಂಟಿಕ್ರೈಸ್ಟ್ ಈ ಭೂಮಿಗೆ ಬರುವಾತನಾಗಿರ್ತಾನೆ. ಇಲ್ಲಿ ಸಭೆ ಯಾಕೆ ಈ ಸಭೆ ಇರುವಾಗ ಈ ಅಧರ್ಮ ಸ್ವರೂಪನು ಅಥವಾ ಆಂಟಿಕ್ರೈಸ್ಟ್ ಭೂಮಿಗೆ ಬರ್ತಾ ಇಲ್ಲ ಎಂಬುದಾಗಿ ಕೇಳಿದರೆ, ನಮ್ಮ ಪ್ರಾರ್ಥನೆ ಪ್ರಿಯರೇ, ನಾವು ಪ್ರಾರ್ಥಿಸುವಂಥದ್ದು, ನಮ್ಮ ಪ್ರತಿಯೊಂದು ಪ್ರಾರ್ಥನೆಗಳು ದೇವ ಭಕ್ತರು, ದೇವ ಮಕ್ಕಳು ಸೇರಿ ನಾವು ಪ್ರಾರ್ಥನೆ ಮಾಡುವಾಗ ದೇವರು ಆ ಅಧರ್ಮ ಸ್ವರೂಪನನ್ನು ತಡೀತಾ ಇದ್ದಾನೆ. ಅದು ಮಾತ್ರವಲ್ಲ, ವಾಕ್ಯದಲ್ಲಿ ಹೇಳಲ್ಪಡ್ತಾ ಇದೆ, ಎಲ್ಲ ಜನರಿಗೂ ಸುವಾರ್ತೆ ಸಾರುವವರೆಗೆ ಯೇಸುಸ್ವಾಮಿ ಬರುವುದನ್ನು ಆತನು ತಡ ಮಾಡ್ತಾ ಇದ್ದಾನೆ. ಯೇಸುಸ್ವಾಮಿ ಬರಲಿಕ್ಕೆ ಹತ್ರವಾಯಿತು. ಈ ದಿನಗಳಲ್ಲಿ ಪ್ರತಿಯೊಂದು ಕಡೆಗಳಲ್ಲಿ ಸುವಾರ್ತೆ ಸಾರಲ್ಪಡಬೇಕು. ಆ ಸುವಾರ್ತೆ ಎಲ್ಲೆಡೆ ಸಾರಲ್ಪಡಲಿಕ್ಕಾಗಿಯೇ ಕರ್ತನಾದ ಯೇಸುಸ್ವಾಮಿ ಬರುವುದನ್ನು ತಡ ಮಾಡ್ತಾ ಇದ್ದಾರೆ. ಆದ್ದರಿಂದ ಈ ದಿನಗಳಲ್ಲಿ ಯಾರೂ ಎಲ್ಲಿ ಮೋಸ ಹೋಗಬಾರ್ದು. ಅಲ್ಲಿ ಆಂಟಿಕ್ರೈಸ್ಟ್ ಬಂದಿದ್ದಾರೆ, ಇಲ್ಲಿ ಅದು ಬಂದಿದೆ, ಅಲ್ಲಿ ಅದು ಬಂದಿದೆ, ಯಾವುದು ನಡೆಯಲ್ಲ ಪ್ರಿಯರೇ. ಯಾಕಂದರೆ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳ್ತದೆ, ಕರ್ತನು ಅಧರ್ಮ ಸ್ವರೂಪನು ಈ ಭೂಮಿಗೆ ಬರುವುದನ್ನು ಕರ್ತನು ತಡೆದಿಟ್ಟಿದ್ದಾನೆ. ಕರ್ತನು ಬಿಡುವುದಿಲ್ಲ. ಯಾವತ್ತಿನವರೆಗೆ ಪ್ರಾರ್ಥನೆ ಮಾಡುವ ದೇವರ ಸಭೆ ಈ ಭೂಮಿಯಲ್ಲಿ ಇರ್ತದೋ ಅಲ್ಲಿವರೆಗೆ ಈ ಆಂಟಿಕ್ರೈಸ್ಟ್ ಭೂಮಿಗೆ ಪ್ರವೇಶಿಸಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಇನ್ನೊಂದು ವಾಕ್ಯವನ್ನು ನಿಮಗೆ ಕೊಡ್ತೇನೆ. ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯದ 10ನೇ ವಾಕ್ಯದಲ್ಲಿ ವಾಕ್ಯವು ನಮಗೆ ಈ ರೀತಿಯಾಗಿ ಹೇಳ್ತದೆ: ನೀನು ನನ್ನ ಸಹನ ವಾಕ್ಯವನ್ನು ಕಾಪಾಡಿದರಿಂದ
ಭೂನಿವಾಸಿಗಳನ್ನು ಪರೀಕ್ಷಿಸುವುದಕ್ಕಾಗಿ ಲೋಕದ ಮೇಲೆಲ್ಲ ಬರುವುದಕ್ಕಿರುವ ಶೋಧನೆಯ ಸಮಯದಲ್ಲಿ ನಾನು ನಿನ್ನನ್ನು ಕಾಪಾಡುವೆನು. ಫಿಲಡೆಲ್ಫಿಯಾ ಸಭೆಗೆ ಕರ್ತನು ಹೇಳಿರುವುದಾದರೂ ಮುಂದೆ ಈ ಲೋಕದಲ್ಲಿರುವಂಥ ಪ್ರತಿಯೊಂದು ಸಭೆಗಳಿಗೂ, ಎಲ್ಲ ಸಭೆಗಳಿಗೂ ಎಚ್ಚರಿಕೆಯಾಗಿ ಅಥವಾ ಒಂದು ಆಶೀರ್ವಾದವಾಗಿ, ಒಂದು ಬ್ಲೆಸ್ಸಿಂಗ್ ಆಗಿ ದೇವರು ಹೇಳಿರುವಂಥ ಕಾರ್ಯ. ಇವತ್ತು ಭೂಮಿಯಲ್ಲಿ ಅನೇಕ ಕಷ್ಟಗಳನ್ನು ದೇವ ಮಕ್ಕಳು ಹಾದು ಹೋಗ್ತಾ ಇದ್ದಾರೆ. ಈ ಫಿಲಡೆಲ್ಫಿಯಾ ಸಭೆ ಕೂಡ ಅನೇಕ ವಿಧವಾದ ಪ್ರಯಾಸಗಳಲ್ಲಿ ಹಾದು ಹೋಯಿತು. ಅವರಿಗೊಂದು ಭರವಸೆ ಅನ್ನುವಂಗೆ ದೇವರು ಹೇಳ್ತಾ ಇದ್ದಾರೆ, ನೀವು ನನ್ನ ವಾಕ್ಯವನ್ನು ಕಾಪಾಡಿ, ಯಾವಾಗಲೂ ಪ್ರಾರ್ಥನೆ ಮಾಡಿ, ನನಗೋಸ್ಕರ ಪರಿಶುದ್ಧ ಜೀವಿತವನ್ನು ಮಾಡಿ ಎಲ್ಲ ನಿಂತಿದ್ದೀರಲ್ಲ, ಅದಕ್ಕೆ ಪ್ರತಿಫಲ ಏನು ಗೊತ್ತಾ? ಈ ಲೋಕದಲ್ಲೆಲ್ಲ ಭೂನಿವಾಸಿಗಳನ್ನು ಪರೀಕ್ಷಿಸುವುದಕ್ಕಾಗಿ ಲೋಕದ ಮೇಲೆಲ್ಲ ಬರುವುದಕ್ಕಿರುವ ಒಂದು ದೊಡ್ಡ ಶೋಧನೆ ಇದೆ. ಆ ಶೋಧನೆ ಬೇರೆ ಯಾವುದು ಅಲ್ಲ ರೀ, ಇಡೀ ಲೋಕ ಒಂದಾಗಿ ಫೇಸ್ ಮಾಡುವಂಥ ಶೋಧನೆ ಅದು ಆಂಟಿ ಕ್ರೈಸ್ಟ್ನ ಅಥವಾ ಕ್ರಿಸ್ತ ವಿರೋಧಿಯ ಎಂಟ್ರಿ ಆಗಿರ್ತದೆ. ಆ ಕಾಲದಲ್ಲಿ ಯಾರು ದೇವರಿಗೋಸ್ಕರ ಕರ್ತನ ಚಿತ್ತದ ಪ್ರಕಾರ ಜೀವಿಸ್ತಾರೋ, ಯಾರು ದೇವರಿಗೋಸ್ಕರ ಕರ್ತನಿಗೋಸ್ಕರ ತ್ಯಾಗಗಳನ್ನು ಸಹಿಸಿ, ಕಷ್ಟಗಳನ್ನು ಸಹಿಸಿ, ಪ್ರಯಾಸಗಳನ್ನು ಸಹಿಸಿ ಈ ಭೂಮಿಯಲ್ಲಿ ಕರ್ತನಿಗೋಸ್ಕರ ಒಳ್ಳೆ ರೀತಿಯಾಗಿ ಪರಿಶುದ್ಧತೆಯನ್ನು ಕಾಪಾಡಿಕೊಂಡು ಕಷ್ಟಗಳ ಮಧ್ಯದಲ್ಲಿ ಬಿದ್ದು ಹೋಗದೆ ದೇವರ ನಾಮವನ್ನು ಮಹಿಮೆ ಪಡಿಸ್ತಾ ಬದುಕ್ತಾರೋ ಅವರಿಗೋಸ್ಕರ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಇವತ್ತಿನ ಕಷ್ಟಗಳೆಲ್ಲ ನೋಡಿ ನೀವು ದುಃಖ ಪಡಬೇಡ್ರಿ, ಭಾರ ಪಡಬೇಡಿ, ಪ್ರಯಾಸ ಪಡಬೇಡ್ರಿ. ಕರ್ತನ ಏನು ಮಾಡ್ತಾನೆ ಗೊತ್ತಾ? ನೀವು ಇವತ್ತು ಅನುಭವಿಸೋ ಕಷ್ಟಗಳಿಂದೆಲ್ಲ ನಿಮ್ಮನ್ನು ಇವತ್ತು ತಪ್ಪಿಸ್ತಾನೆ. ಅದು ಮಾತ್ರ ಅಲ್ಲ, ಇದರ ಪ್ರತಿಫಲವಾಗಿ ಲೋಕದಲ್ಲಿ ಇವತ್ತು ಸುಖ ಪಡುವವರು, ಇವತ್ತು ಕ್ರಿಸ್ತನನ್ನು ಬಿಟ್ಟು ಮದಿಸುವವರೆಲ್ಲ ಒಂದು ದಿನ ಕಷ್ಟ ಮಹಾಶೋಧನೆಗೆ ಒಳಗಾಗಲಿಕ್ಕಾಗಿ ಇದ್ದಾರೆ. ಆ ದಿನದಲ್ಲಿ ನೀನಿವತ್ತು ಕಷ್ಟಪಟ್ಟು ಸಹಿಸಿ ಪ್ರಾರ್ಥನೆ, ದೇವರ ವಾಕ್ಯದ ಪ್ರಕಾರ ಇರುವ ಜೀವನ ಎಲ್ಲ ನಡೆಸುವಂಥ ಸಭೆಯನ್ನು ಕಾಪಾಡುವ ಜವಾಬ್ದಾರಿ ಕರ್ತನನ್ನು. ಆದ್ದರಿಂದ ಇವತ್ತು ದೇವರ ಮಕ್ಕಳನ್ನು ಯಾವತ್ತೂ ದೇವರು ದುಷ್ಟನ ಕೈಗೆ, ಕೆಡುಕನ ಕೈಗೆ, ಅಧರ್ಮ ಸ್ವರೂಪನ ಕೈಗೆ ಆತನು ಬಿಟ್ಟು ಕೊಡುವುದಿಲ್ಲ ಪ್ರಿಯರೇ. 1 ಥೆಸಲೋನಿಕ ಪುಸ್ತಕ 4ನೇ ಅಧ್ಯಾಯದ 17 ಮತ್ತು 18 ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳ್ತದೆ, ಕರ್ತನನ್ನು ಆಮೇಲೆ ಜೀವದೊಂದು ಉಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಹೀಗಾಗಿ ನಾವು ಸದಾಕಾಲವು ಕರ್ತನ ಜೊತೆಯಲ್ಲಿರುವೆವು. 18ನೇ ವಾಕ್ಯ ಹೇಳ್ತದೆ, ಆದ ಕಾರಣ ಈ ಮಾತುಗಳಿಂದ ಒಬ್ಬರನ್ನೊಬ್ಬರು ಸಂತೈಸಿರಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮಧ್ಯಾಕಾಶದಲ್ಲಿ ಬರ್ತಾನೆ ಪ್ರಿಯರೇ. ಆತನು ಮಧ್ಯಾಕಾಶದಲ್ಲಿ ಬರುವಾಗ ಏನು ಗೊತ್ತಾ? ನಾವು ಮೇಘವಾಹನರಾಗಿ, ಆಗ ಸತ್ತವರು ಎದ್ದು ಬರ್ತಾರೆ, ಕ್ರಿಸ್ತನಲ್ಲಿ ಸತ್ತವರು ಎದ್ದು ಬರ್ತಾರೆ. ನಾವು ಜೀವದಿಂದ ಇರುವಂಥ ನಾವುಗಳು, ಸಭೆಯಾಗಿರುವ ನಾವು ಕರ್ತನನ್ನು ಎದುರುಗೊಳ್ಳಲಿಕ್ಕಾಗಿ ಪಕ್ಕನೆ ಮೇಘಾರೂಢರಾಗಿ ಕರ್ತನ ಬಳಿಗೆ ನಾವು ಎತ್ತಲ್ಪಡ್ತೇವೆ. ನಾವು ಎತ್ತಲ್ಪಟ್ಟ ನಂತರ ನಿಜವಾದ ಕರ್ತನ ಸಭೆ ಯಾವಾಗ ಈ ಭೂಮಿಯಿಂದ ಎತ್ತಲ್ಪಡ್ತದೋ ಆ ನಿಮಿಷದಲ್ಲಿ ಆಂಟಿ ಕ್ರೈಸ್ಟ್ ಅಥವಾ ಕ್ರಿಸ್ತ ವಿರೋಧಿ ಈ ಭೂಮಿಯನ್ನು ಪ್ರವೇಶಿಸುತ್ತಾನೆ. ಅಲ್ಲಿವರೆಗೆ ಆಂಟಿ ಕ್ರೈಸ್ಟ್ನ ಅಲ್ಲಲ್ಲಿ ನೀವು ಕೇಳ್ಬೋದು, ಅಲ್ಲಲ್ಲಿ ಪ್ರಾಸಿಕ್ಯೂಷನ್ಗಳು ನಡೀತಾ ಇದೆಯಲ್ಲ, ಅಲ್ಲಲ್ಲಿ ಜನರನ್ನು ಹೊಡಿತಾ ಇದ್ದಾರಲ್ಲ, ಸೆರೆಮನೆಗಳಿಗೆ ಆಗ್ತಾ ಇದ್ದಾರ, ಇದೆಲ್ಲ ಅದರ ಒಂದು ಜಸ್ಟ್ ಸ್ಯಾಂಪಲ್ ಪೀಸ್ ಅಷ್ಟೇ. ಆಂಟಿ ಕ್ರೈಸ್ಟ್ ಅಲ್ಲಲ್ಲಿ ಹಿಂಸೆ ಕೊಡ್ಬೋದು. ಸ್ವಾಮಿಯ ಮತ್ತಾಯನ ಸುವಾರ್ತೆಯಲ್ಲಿ ಹೇಳಿದ್ದಾರೆ, ಅಲ್ಲಲ್ಲಿ ಅಧರ್ಮ ಸ್ವರೂಪನು ತನ್ನ ಕಾರ್ಯಗಳನ್ನೆಲ್ಲ ಮಾಡ್ತಾನೆ. ಅಲ್ಲಲ್ಲಿ ಹಿಂಸೆ ಕೊಡುವಂಥದ್ದು, ಪೀಡಿಸುವಂಥದ್ದು, ಜನರನ್ನು ಭಯದಲ್ಲಿ ಹಾಕುವಂಥ ಕಾರ್ಯಗಳನ್ನೆಲ್ಲ ಮಾಡ್ತಾನೆ. ಅದನ್ನೆಲ್ಲ ಸಹಿಸಿ ನಿಲ್ಲಿಕ್ಕಾಗಿ ದೇವರು ಹೇಳಿದ್ದಾರೆ, ನಾನು ಈ ಲೋಕವನ್ನು ಜಯಿಸಿದ್ದೇನೆ, ನೀವು ಜಯಿಸ್ರಿ. ಈ ರೀತಿಯಾಗಿ ಎಲ್ಲ ಕರ್ತನು ನಮಗೆ ವಾಗ್ದಾನವನ್ನು ಕೊಟ್ಟಿದ್ದಾನೆ. ಇದರ ಮಧ್ಯದಲ್ಲಿ ಫುಲ್ ಫ್ಲೆಡ್ಜಲ್ಲಿ ಅಥವಾ ಫುಲ್ ಫೋರ್ಸಲ್ಲಿ ಆಂಟಿ ಕ್ರೈಸ್ಟ್ ಅಥವಾ ಕ್ರಿಸ್ತ ವಿರೋಧಿ ಈ ಭೂಮಿಗೆ ಬರಲಿಕ್ಕೆ ನನ್ನ ದೇವರು ಅವಕಾಶ ಕೊಡುವುದಿಲ್ಲ. ಅವನ ಕೈಗೆ ಸತ್ಯ ಸಭೆಯನ್ನು ದೇವರು ಬಿಟ್ಟು ಕೊಡುವುದಿಲ್ಲ. ಇವತ್ತು ಒಂದು ಸಭೆ ಒಡೆಯಲ್ಪಡ್ತಾ 100 ಸಭೆಗಳನ್ನು ದೇವರು ಎಬ್ಬಿಸ್ತಾರೆ. ಒಂದು ಸೇವಕರು ಜಜ್ಜಲ್ಪಟ್ರ, ಒಡೆಯಲ್ಪಟ್ರ 100 ಸೇವಕರುಗಳನ್ನು ದೇವರು ಎಬ್ಬಿಸ್ತಾರ್ರಿ. ಅದು ಅಂತ್ಯ ಅಲ್ಲ ರೀ. ಸಭೆ ಬೆಳೀಲಿಕ್ಕಿರುವಂಥ ಕಾರಣ ಅಪೊಸ್ತಲ ಕೃತ್ಯ ಪುಸ್ತಕಗಳಲ್ಲಿ ನಾವು ನೋಡುವಾಗ ಎಲ್ಲಿ ಸಭೆಗೆ ಪರ್ಸಿಕ್ಯೂಷನ್ ಆಯಿತು ಆ ಸಭೆ 100ರಷ್ಟು ಬೆಳೆಯಿತು. ಇವತ್ತೇನಾದರೂ ಕಷ್ಟಗಳು ದೇವರ ನಾಮದ ನಿಮಿತ್ತ ಬಂದರೆ ಅದು ದೇವರು ತನ್ನ ಜನರನ್ನು, ತನ್ನ ಸಭೆಯನ್ನು ಅಭಿವೃದ್ಧಿ ಪಡಿಸಲಿಕ್ಕಾಗಿ ದೇವರು ಮಾಡುವಂಥ ಕಾರ್ಯ. ಆದರೆ ಆಂಟಿ ಕ್ರೈಸ್ಟಿಗೆ ದೇವರು ಸಭೆಯನ್ನು ಬಿಟ್ಟು ಕೊಡುವುದಿಲ್ಲ. ಥೆಸಲೋನಿಕ ಪತ್ರಿಕೆ 4ನೇ ಅಧ್ಯಾಯದ 18ನೇ ವಾಕ್ಯದಲ್ಲಿ ಹೇಳುವ ಪ್ರಕಾರ, ಆದ ಕಾರಣ ಈ ಮಾತುಗಳಿಂದ ಒಬ್ಬರನ್ನೊಬ್ಬರು ಸಂತೈಸಿರಿ. ನಿಮ್ಮ ಬಳಿಯಲ್ಲಿ ಯಾರಾದರೂ ಕಷ್ಟದಿಂದ, ಪ್ರಯಾಸದಿಂದ ಅಥವಾ ವೇದನೆಯಿಂದ ದೇವರನ್ನು ಕಂಡುಕೊಂಡು ಹಿಂಸೆ, ನೋವು, ಕಷ್ಟ ಎಂಬುದಾಗಿ ಬಂದರೆ ಅವ್ರಿಗೆ ಹೇಳ್ರಿ,
ಇವತ್ತು ಅನುಭವಿಸುವಂಥ ಕಷ್ಟಗಳು ನಾಳೆ ದೊಡ್ಡ ಕಷ್ಟದಿಂದ ನಿಮ್ಮನ್ನು ಬಿಡಿಸ್ಲಿಕ್ಕಾಗಿ, ಇವತ್ತು ನೀವು ಹಾದು ಹೋಗುವಂಥ ಒಂದೊಂದು ವೇದನೆಗಳು ನಾಳೆ ದಿನ ನಿಮ್ಮನ್ನು ದೊಡ್ಡ ವೇದನೆಗಳಿಂದ ಬಿಡಿಸ್ಲಿಕ್ಕಾಗಿ, ನಿಮ್ಮನ್ನು ಕರ್ತನು ಕ್ರಿಸ್ತ ವಿರೋಧಿಗೋ ಸೈತಾನನ ಆಳ್ವಿಕೆಗೋ ನಿಮ್ಮನ್ನು ದೇವರು ಬಿಟ್ಟು ಕೊಡುವುದಿಲ್ಲ. ಕರ್ತನಿಗೋಸ್ಕರ ದೃಢವಾಗಿ ನಿಲ್ರಿ. ಈ ಒಂದು ಮಾತುಗಳನ್ನು ನಮಗೆ ನಿರೀಕ್ಷೆ ಬೇರೆಯವರಿಗೆ ಕೊಡಲಿಕ್ಕಿದ್ರೆ ಬೇರೆ ಯಾವ ಕಾರ್ಯದಲ್ಲ, ಲೋಕದ ವಿಷಯಗಳಲ್ಲಿ ಎಲ್ಲ ನಾವು ನಿರೀಕ್ಷೆ ಕೊಡಬೇಕಾಗಿರೋದು. ನಾವು ಯಾರನ್ನಾದರೂ ಸಂತೈಸಬೇಕಾ, ನಾವು ಯಾರನ್ನಾದರೂ ಧೈರ್ಯಪಡಿಸ್ಬೇಕಾ? ಲೋಕದ ಕಾರ್ಯಗಳು ಹೇಳಿ ಅಲ್ಲ ರೀ. ಪೌಲನ್ ಹೇಳ್ತಾ ಇದ್ದಾನೆ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆಯಲ್ಲಿ, ನಿಮಗೆ ಧೈರ್ಯಪಡಿಸ್ಲಿಕ್ಕೂ ಇತರರನ್ನ ನಿಮಗೆ ಆ ಒಂದು ಉತ್ಸಾಹ ಅವರಲ್ಲಿ ಕೊಡಬೇಕಾ, ಅವರನ್ನು ಸಂತೈಸಬೇಕಾ? ಕರ್ತನ ಬರೋಣದ ಬಗ್ಗೆ ಹೇಳಿ ಸಂತೈಸ್ರಿ. ನೀವು ಆಂಟಿ ಕ್ರೈಸ್ಟ್ನ ಯಾವ ಆಳ್ವಿಕೆಗೂ, ಕ್ರಿಸ್ತ ವಿರೋಧಿಯ ಆಳ್ವಿಕೆಗೆ ನೀವು ಒಳಗಾಗುವುದಿಲ್ಲ. ಅದಕ್ಕೋಸ್ಕರ ಸಂತೋಷ ಪಡ್ರಿ. ಕರ್ತನು ಬರುವಾಗ ನಿಮ್ಮನ್ನು ಈ ಭೂಮಿಯಿಂದ ತನ್ನ ಮಧ್ಯಾಕಾಶದ ಬರೋಣದಲ್ಲಿ ನಮ್ಮ ನೆತ್ತಿಕೊಂಡು ಆತನು ಹೋಗ್ತಾನೆ. ಅವತ್ತು ನಾವು ಕರ್ತನೊಟ್ಟಿಗೆಲ್ಲ ಆನಂದಿಸ್ಲಿಕ್ಕಾಗಿದ್ದೇವೆ. ನಾವು ಕ್ರಿಸ್ತನೊಟ್ಟಿಗೆ ಆ ಮಧ್ಯಾಕಾಶದ ಬರೋಣದಲ್ಲಿ ಎತ್ತಲ್ಪಟ್ಟು ಯೇಸು ಸ್ವಾಮಿಯೊಟ್ಟಿಗೆಲ್ಲ ಆನಂದಿಸುವ ಸಮಯದಲ್ಲಿ ಕರ್ತನನ್ನು ನಂಬದೇ ಇರುವಂಥ, ಕರ್ತನಿಗೆ ವಿರೋಧವಾಗಿ ಜೀವಿಸುವಂಥ ಪ್ರತಿಯೊಂದು ವ್ಯಕ್ತಿಯು ಈ ಭೂಮಿಯಲ್ಲಿ ಆಂಟಿ ಕ್ರೈಸ್ಟ್ನ ಆಳ್ವಿಕೆಗೆ ಒಳಗಾಗುತ್ತಾರೆ. ಆದ್ದರಿಂದ ಸಭೆ, ಪ್ರಾರ್ಥಿಸುವಂಥ ಸಭೆ ಈ ಭೂಮಿಯಲ್ಲಿರುವ ತನಕ ಅಡ್ಡಿ ಮಾಡುವಂಥ, ಕ್ರಿಸ್ತ ವಿರೋಧಿಯನ್ನು ಅಡ್ಡಿ ಮಾಡುವಂಥ ಸಭೆ ಈ ಭೂಮಿಯಲ್ಲಿ ಇರುವ ತನಕ ಕ್ರಿಸ್ತ ವಿರೋಧಿಯ ಆಂಟಿ ಕ್ರೈಸ್ಟ್ನ ಯಾವ ಆಳ್ವಿಕೆಯೂ ಈ ಭೂಮಿಯಲ್ಲಿ ನಡೆಯುವುದಿಲ್ಲ. ಯಾವತ್ತು ಸಭೆ ಈ ಭೂಮಿಯಿಂದ ಎತ್ತಲ್ಪಡ್ತದೋ ಆಂಟಿ ಕ್ರೈಸ್ಟ್ ಈ ಭೂಮಿಗೆ ಪ್ರವೇಶಿಸ್ತಾನೆ. ಆತನು ಜನರನ್ನು ಮಹೋಪದ್ರವಗಳಿಂದ ಬಾಧಿಸುವಾತನಾಗಿರ್ತಾನೆ. ಆದ್ದರಿಂದ ಇವತ್ತು ನಮಗಿರುವಂಥ ನಿರೀಕ್ಷೆ, ಕದಲ್ಬೇಡ್ರಿ, ಕುಗ್ಗಿ ಹೋಗ್ಬೇಡ್ರಿ, ನಿರಾಸೆ ಪಡಬೇಡ್ರಿ, ಕಷ್ಟಗಳಲ್ಲಿ ಬಲಹೀನರಾಗಿ ಹೋಗ್ಬೇಡ್ರಿ. ನಮಗೊಂದು ನಿರೀಕ್ಷೆ ಇಲ್ಲದ ಓಟ ಅಲ್ಲ ನಾವು ಮಾಡ್ತಾ ಇರೋದು. ಕರ್ತನಿಗೋಸ್ಕರ ನಾವು ಓಡ್ತಾ ಇರೋದಾದರೆ ಪ್ರತಿಫಲ ಇದೆ, ನಿರೀಕ್ಷೆ ಇದೆ. ಖಂಡಿತವಾಗ್ಲಿ ಎಲ್ಲ ಕಷ್ಟಗಳು ನೀಗಿ ಹೋಗ್ತದೆ. ಬರಲಿಕ್ಕಿರುವ ದೊಡ್ಡ ಕಷ್ಟ, ಆ ಒಂದು ಮಹಾ ಕಷ್ಟ, ಶೋಧನೆ, ಆ ದೊಡ್ಡ ಭೂಲೋಕದಲ್ಲೆಲ್ಲ ಸಂಭವಿಸಲಿಕ್ಕಿರುವ ಆ ಮಹಾ ಶೋಧನೆಗೆ ಖಂಡಿತವಾಗ್ಲೂ ದೇವರು ನಮ್ಮನ್ನು ಒಳಪಡಿಸಲ್ಲ. ಚಿಕ್ಕ ಚಿಕ್ಕ ಕಷ್ಟಗಳ ಮಧ್ಯದಲ್ಲಿ ಕುಗ್ಗಿ ಹೋಗ್ಬೇಡ್ರಿ. ಅತಿ ಬೇಗನೆ ನಮ್ಮ ಕಷ್ಟಗಳು ತೀರಿ ಹೋಗ್ತದೆ. ನಾವು ಕ್ರಿಸ್ತನೊಟ್ಟಿಗೆ ಯುಗ ಯುಗಗಳು ಆನಂದ ಪಡಲಿಕ್ಕಾಗಿದ್ದೇವೆ. ಗಾಡ್ ಬ್ಲೆಸ್ ಯು. ಪ್ರೈಸ್ ಲಾರ್ಡ್.